ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮಾರಿಹಾಳೆ ಪೊಲೀಸ್ ಠಾಣಾ ಹದ್ದಿನ ಹೊನ್ನಿಹಾಳೆ ಗ್ರಾಮದ ಹದ್ದಿ ಅಣ್ಣಪ್ಪ ಹೊರಕೇರಿ ಇವರ ಜಮೀನಿನಲ್ಲಿ ಕೊಲೆ ಮಾಡಿದ ಆರೋಪಿ ಶಿವಾನಂದ ನಿಂಗಪ್ಪ, ಕರುವಿನಕೊಪ್ಪ ಆಕಾಶ್ ಗಂಗಪ್ಪ ಮ್ಯಾಗೋಟಿ ಅವರನ್ನ ಬಂಧಿಸುವಲ್ಲಿ ಮಾರಿಹಾಳೆ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಶಿವಾನಂದ ನಿಂಗಪ್ಪ, ಕರುವಿನಕೊಪ್ಪ ಆಕಾಶ್ ಗಂಗಪ್ಪ ಮ್ಯಾಗೋಟಿ ಅವರು ಸಿಮೆಂಟ್ ಇಟ್ಟಕಿಯಿಂದ ಮೃತನಿಗೆ ತಲೆಯ ಮೇಲೆ ಎತ್ತಿ ಹಾಕಿ ಭಾರೀ ಗಾಯಪಡಿಸಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದರಿಂದ ಆರೋಪಿತರ ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ. ಸದರಿ ಕೊಲೆ ಪ್ರಕರಣವನ್ನ ಭೇದಿಸಿ ಮೃತನ ಗುರುತನ್ನ ಪತ್ತೆ ಮಾಡಿ ಹಾಗೂ ಆರೋಪಿತರನ್ನ ದಸ್ತಗಿರಿ ಮಾಡುವ ಕಾರ್ಯಾಚರಣೆಯಲ್ಲಿ ಯಡ ಮಾರ್ಟಿನ್ ಮಾರ್ಬ ಗ್ಯಾಂಗ್ ಮಾನ್ಯ ಪೊಲೀಸ್ ಆಯುಕ್ತರು ರೋಹನ್ ಜಗದೀಶ್, ಡಿಸಿಪಿ ನಿರಂಜನ ರಾಜೆ, ಡಿಸಿಪಿ ಅಪರಾಧ ಮತ್ತು ಸಂಚಾರ ಗಂಗಾಧರ ಡಿಎಂ, ಎಸಿಪಿ ಬೆಳಗಾವಿ ಗ್ರಾಮೀಣ ಉಪವಿಭಾಗ ಬೆಳಗಾವಿ ಅವರ ಮಾರ್ಗದರ್ಶನದಲ್ಲಿ ಗುರುರಾಜ್ ಕಲ್ಯಾಣ ಶೆಟ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ಮಂಜುನಾಥ್ ಪಿಎಸ್ಐ, ಚಂದ್ರಶೇಖರ್ ಸಿಪಿಎಸ್ಐ ಹಾಗೂ ಸಿಬ್ಬಂದಿಗಳು ಆದ ಸಿಎಚ್ಸಿ ಬಿಎನ್ ಬಳಗನವರ್, ಬಿಬಿ ಕಡ್ಡಿ, ಎಂಪಿ ಬಡಗೇರ್, ಸಿಪಿಸಿ ಹನುಮಂತ ಯರಗುದ್ರಿ, ರಾಮಕೃಷ್ಣ ತಳವಾರ್, ಚೆನ್ನಪ್ಪ ಹುಣಚ್ಯಾಳ, ರೇವಣಸಿದ್ದ ಬಳುಂಡಗಿ, ತಾಂತ್ರಿಕ ವಿಭಾಗದ ಸಿಬ್ಬಂದಿ ರಮೇಶ್ ಮಹಾದೇವ್ ಇವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಸಿಬ್ಬಂದಿಗಳಿಗೆ ಮಾನ್ಯ ಪೊಲೀಸ್ ಆಯುಕ್ತರು ಬೆಳಗಾವಿ ನಗರ ಅವರು ಶ್ಲಾಘಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.